Hello friends, welcome to our YouTube channel Civil with Sudhir and myself Sudhir Jirobe. So today in this video we are again discussing about the building material construction MCQ questions, that is the building material constructions 500 question series on SSC JE and KPSC AE JE. Before going to start our video, I am requesting all of you, please like, comment and share, right? Whatever you feel, please like, right? So 1 लाख तो बनता है यार, इतना आपके लिए कर रहा हूँ. एक आप सब जितने भी आप लोग देख रहे हैं, जस्ट आप एक लाइक कीजिए. ಎಷ್ಟು ಜನ ನೋಡ್ತಾ ಇದ್ದಾರೆ ಅಷ್ಟು ಜನ ಲೈಕ್ ಮಾಡಿದ್ರು ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ತುಂಬ ಜನ ನೋಡ್ತಾ ಇದ್ದಾರೆ, ಲೈಕ್ ಮಾಡ್ತಾ ಇಲ್ಲ. ಜಸ್ಟ್ ಲೈಕ್ ಮಾಡಿ, ನನಗೆ ಮೋಟಿವೇಟ್ ಆಗುತ್ತೆ. ಶೇರ್ ಮಾಡಿದ್ರೆ ಇನ್ನೂ ಒಳ್ಳೆಯದೇ. ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಗೆ ಯಾವುದೇ ವಿಡಿಯೋ ಯಾವ ಥರ ಅನಿಸ್ತಾ ಇದೆ ಅಂತ. ಸೊ ಕಮೆಂಟ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ನ ಎಲ್ಲರೂ ಜಾಯ್ನ್ ಆಗಿ. ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಇನ್ನು, ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಏನಿದೆಯಲ್ಲ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಇದೆ. ಮತ್ತು ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಬೇಕಂದ್ರೆ ಮೇಲ್ಗಡೆ ಐ ಬಟನ್ ಕಾಣಿಸ್ತಾ ಇದೆಯಲ್ಲ, ಆಯಿತಾ? ಈ ವಿಡಿಯೋ ಮೇಲ್ಗಡೆ ಐ ಬಟನ್, ರೈಟ್, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಪ್ರೀವಿಯಸ್ ವಿಡಿಯೋ ಮತ್ತು ಪ್ಲೇ ಲಿಸ್ಟು KPSC AE JE ಇದು ಪ್ಲೇ ಲಿಸ್ಟ್ ಅದು ಇದೆ. ಅಲ್ಲೋಗಿ ನೀವು ಎಲ್ಲರ ಪ್ಲೇ ಲಿಸ್ಟಲ್ಲಿ ನೋಡ್ಕೋಬೋದು, ರೈಟ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಮಾತು ಹೇಳ್ತೀನಿ ಅಂದರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆ ಬೆಲ್ ಐಕನಲ್ಲಿ ಎಲ್ಲರೂ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಬರೀ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಸ್ ಯಾವ್ಯಾವ ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ಬರುತ್ತೆ. ಓಕೆ, ಸರಿ, ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ, ರೈಟ್. ಮತ್ತು ಇವತ್ತು ಸಿಮೆಂಟು, ಮೋಟಾರು, ಲೈಮು ಇವತ್ತು ಮುಗಿಸ್ಬಿಡ್ತೀನಿ, ರೈಟ್. ಸೊ ಇವತ್ತಿನ ಕ್ಲಾಸು ಸಿಮೆಂಟ್, ಮೋಟಾರ್, ಲೈಮ್ದು ಲಾಸ್ಟ್ ಕ್ಲಾಸ್, ಸರಿನಾ? ಸೊ ಸಿಮೆಂಟು, ಲೈಮ್, ಮೋಟಾರ್ದು ಇವತ್ತು ಲಾಸ್ಟ್ ಕ್ಲಾಸ್ ಇದೆ. ಸೊ ಇವತ್ತು ಲಾಸ್ಟ್ ವಿಡಿಯೋ. ಸೊ ಫಸ್ಟ್ ಕ್ವಶನ್, ಇವತ್ತಿನ ಫಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ದ ಮೇನ್ ರೀಸನ್ ಟು ಯೂಸ್ ಲೈಮ್ ಇನ್ ದ ಸಿಮೆಂಟ್ ಸ್ಲರಿ ಡ್ಯೂರಿಂಗ್ ದ ಪ್ಲಾಸ್ಟರಿಂಗ್ ಇನ್ ದ ಟಾಪ್ ಕೋಟ್? ಅಂದರೆ ಇವಾಗ ಲೈಮು ಸಿಮೆಂಟ್ ಸ್ಲರಿಯಾಗಿ ಯೂಸ್ ಮಾಡ್ತಾರೆ ಎಲ್ಲಿ? ಪ್ಲಾಸ್ಟರಿಂಗ್ ಇನ್ ದ ಟಾಪ್ ಕೋಟಲ್ಲಿ. ಯಾಕೆ ಮಾಡ್ತಾರೆ? ಟು ಮೇಕ್ ದ ಸರ್ಫೇಸ್ ಬ್ರೈಟ್, ರೈಟ್, ಟು ಹಾರ್ಡನ್ ದ ಸಿಮೆಂಟ್, ಟು ಮೇಕ್ ದ ಪ್ಲಾಸ್ಟರ್ ನಾನ್ ಶ್ರಿಂಕೇಬಲ್, ಟು ಇಂಪ್ರೂವ್ ದ ವರ್ಕಬಿಲಿಟಿ ಆಫ್ ದಿ ಪ್ಲಾಸ್ಟರ್. ಯಾವುದಾಗುತ್ತೆ? 10 seconds ಇದೆ, ಎಲ್ಲರೂ ಆನ್ಸರ್ ಮಾಡಿ, ರೈಟ್. ಟೇಕ್ 10 seconds ಆ್ಯಂಡ್ ಟ್ರೈ ಫ್ರಮ್ ಯುವರ್ ಸೆಲ್ಫ್, ರೈಟ್. ಅಟ್ ಲೀಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟ್ರೈ ಟು ಕಮೆಂಟ್, ರೈಟ್. ನಾನು ಯಾವ್ದು ಕೇಳ್ತೀನಿ ಅದಾದರೂ ಕಮೆಂಟ್ ಮಾಡಿ. ಮತ್ತು ಲೈವ್ ಚಾಟಲ್ಲಿ ಎಲ್ಲರೂ ಬನ್ನಿ, ಕಮೆಂಟ್ ಮಾಡಿ, ಆಯಿತಾ? ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಲೈವ್ ಚಾಟ್ ಯಾರು ಯೂಸ್ ಮಾಡ್ತಾ ಇಲ್ಲ. ಲೈವ್ ಚಾಟ್ ಯೂಸ್ ಮಾಡಿ, ನಿಮಗೋಸ್ಕರ ನಾನು ಲೈವ್ ರಿಪ್ಲೈನೂ ಮಾಡ್ತೀನಿ, ಆಯಿತಾ? ಅಲ್ಲೇ ಲೈವ್ ರಿಪ್ಲೈ ಮಾಡ್ತೀನಿ, ನೋಡ್ತಾ ಇರಿ ಸರ್, ಆಯಿತಾ? ಸೊ ಇದರ ಆನ್ಸರ್ ಏನಾಗುತ್ತೆ? ಆನ್ಸರ್ ಹೇಳ್ಬೋದಾ ನೋಡಿ. ಟು ಮೇಕ್ ದ ಪ್ಲಾಸ್ಟರ್ ನಾನ್ ಶ್ರಿಂಕೇಬಲ್, ಆಯಿತಾ? ನಾನ್ ಶ್ರಿಂಕೇಬಲ್ ಅಂದರೆ ಲೈಮ್ ಆ್ಯಡ್ ಮಾಡಿದ್ರೆ, ಲೈಮ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಶ್ರಿಂಕೇಜ್ ಆಗೋ ಚಾನ್ಸಸ್ ಇರುತ್ತೆ, ರೈಟ್. ಸೊ ಅದನ್ನು ನಾನ್ ಶ್ರಿಂಕೇಬಲ್ ಆಗಬಾರ್ದು ಅಂತ ಇದನ್ನು ಆ್ಯಡ್ ಮಾಡ್ತಾರೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಟು ಮೇಕ್ ದ ಪ್ಲಾಸ್ಟರ್ ನಾನ್ ಶ್ರಿಂಕೇಬಲ್. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಇದರದ್ದು ಎಕ್ಸ್ಪ್ಲನೇಷನ್ ನೋಡಿ. ದ ಮೇನ್ ರೀಸನ್ ಟು ಯೂಸ್ ಲೈಮ್ ಇನ್ ಸಿಮೆಂಟ್ ಸ್ಲರಿ ಡ್ಯೂರಿಂಗ್ ಪ್ಲಾಸ್ಟರಿಂಗ್ ಇಸ್ ಟು ಮೇಕ್ ಪ್ಲಾಸ್ಟರ್ ನಾನ್ ಶ್ರಿಂಕೇಬಲ್. ಅದರ್ ಅಡ್ವಾಂಟೇಜ್ ಆರ್ ಇನ್ಕ್ರೀಸ್ ವಾಟರ್ ರಿಟೆಂಟಿವಿಟಿ. ಅಂದರೆ ಮಾಯ್ಶ್ಚರ್ ನೀವು ಏನು ಯೂಸ್ ಮಾಡಿರ್ತಾರಲ್ಲ ಸಿಮೆಂಟ್ ಮೋಟರಲ್ಲಿ, ಅದು ಮಾಯ್ಶ್ಚರ್ ಏನಿರುತ್ತಲ್ಲ ಅದು ರಿಟೆನ್ಷನ್, ಅಂದರೆ ಅದು ಏನಂದರೆ ಇವಾಪ್ರೇಟ್ ಆಗಬಾರ್ದು. ಸೊ ಅದನ್ನು ರಿಟೆನ್ಷನ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ವರ್ಕಬಿಲಿಟಿ ಇನ್ಕ್ರೀಸ್ ಮಾಡೋಕ್ಕೆ ಬಾಂಡ್ ಪ್ರಾಪರ್ಟೀಸ್ ಆ್ಯಂಡ್ ಫ್ರಾಸ್ಟ್ ರೆಸಿಸ್ಟೆನ್ಸ್, ರೈಟ್. ಸೊ ಇವೆಲ್ಲ ಇನ್ಕ್ರೀಸ್ ಮಾಡೋಕ್ಕೆ ಲೈಮ್ನ ಯೂಸ್ ಮಾಡ್ತಾರೆ, ಲೈಮ್ ಸ್ಲರಿನ. ಲೈಮ್ ಸಿಮೆಂಟ್ ಮೋಟಾರ್ ಈಸ್ ಆಲ್ಸೋ ನೋನ್ ಆಸ್ ಗಾರ್ಡೆಡ್ ಮೋಟಾರ್ ಆರ್ ಗೇಜ್ಡ್ ಮೋಟಾರ್, ರೈಟ್. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಮೋಟಾರ್ ಅಂದ್ರೇನು, ಗೇಜ್ ಮೋಟಾರ್ ಅಂದ್ರೇನು, ಎರಡೂ ಡಿಸ್ಕಸ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಕೋಬೋದು. ಮೇಲ್ಗಡೆ ಐ ಬಟನಲ್ಲಿ ಇದೆ ಆಲ್ರೆಡಿ, ಸರಿನಾ? ನೆಕ್ಸ್ಟ್ ಕ್ವಶನ್ ಹೋಗೋಣವಾ, ರೈಟ್. ನೆಕ್ಸ್ಟ್ ಕ್ವಶನ್. ಬಲ್ಕಿಂಗ್ ಆಫ್ ಸ್ಯಾಂಡ್ ಅಕರ್ಸ್ ಇನ್ ದ ಮಾಯ್ಶ್ಚರ್ ಆಫ್. ನೋಡಿ, ಫಸ್ಟ್ ತಿಳ್ಕೊಳ್ಳಿ ಬಲ್ಕಿಂಗ್ ಆಫ್ ಸ್ಯಾಂಡ್ ಅಂದ್ರೇನು. ಫಾರ್ ಎಕ್ಸಾಂಪಲ್, ಈಗ ಇದು ಗ್ರೌಂಡ್ ಲೆವೆಲ್ ಇದೆ, ಈ ಥರ ನೀವು ಸ್ಯಾಂಡ್ನ ಪ್ಲೇಸ್ ಮಾಡಿದ್ದೀರಾ, ರೈಟ್. ಸೊ ದಿಸ್ ಈಸ್ ಸ್ಯಾಂಡ್. ಈ ಸ್ಯಾಂಡ್ ಇಲ್ಲಿ ಪ್ಲೇಸ್ ಮಾಡಿದಾಗ ಯಾವುದೋ ಒಂದು ರೇನ್ ಅಥವಾ ಏನೋ ವಾಟರು, ಎಕ್ಸ್ಟರ್ನಲ್ ವಾಟರ್ ಇದ್ರ ಮೇಲೆ ಅಪ್ಲೈ ಆದಾಗ ಇದೇನು ಮಾಯ್ಶ್ಚರ್ ಏನಂದರೆ ರಿಟೆನ್ಷನ್ ಮಾಡ್ಕೊಳ್ಳುತ್ತಲ್ಲ, ಸೊ ಆ ಮಾಯ್ಶ್ಚರ್ಗೆ ನಾವು ಏನಂತೀವಿ ಅಂದರೆ ಬಲ್ಕಿಂಗ್ ಆಫ್ ಸ್ಯಾಂಡ್ ಅಂತೀವಿ. ಸೊ ಇದರಿಂದ ಏನಾಗುತ್ತೆ? ಬಲ್ಕಿಂಗ್ ಆಫ್ ಸ್ಯಾಂಡಿಂದ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ಸ್ಯಾಂಡು. ಸೊ ಬಲ್ಕಿಂಗ್ ಆಫ್ ಸ್ಯಾಂಡು ಡಿಪೆಂಡ್ಸ್ ಯಾವುದಾದ್ರ ಮೇಲೆ ಇರುತ್ತೆ ಅಂದರೆ ಟೈಪ್ ಆಫ್ ಸ್ಯಾಂಡ್ ಯಾವುದಿದೆ, ಆಯಿತಾ? ಫೈನ್ ಸ್ಯಾಂಡ್ ಇದೆಯಾ, ಇಲ್ಲ ಮೀಡಿಯಮ್ ಸ್ಯಾಂಡ್ ಇದೆಯಾ, ಇಲ್ಲ ಕೋರ್ ಸ್ಯಾಂಡ್ ಇದೆಯಾ? ಫೈನ್ ಸ್ಯಾಂಡ್ ಇದ್ದರೆ ಜಾಸ್ತಿ ಮಾಯ್ಶ್ಚರ್ ಇರುತ್ತೆ, ಮೀಡಿಯಮ್ ಇದ್ದರೆ ಸ್ವಲ್ಪ ಅದಕ್ಕಿಂತ ಕಮ್ಮಿ, ಮತ್ತು ಕೋರ್ಸ್ ಇದ್ದರೆ ಜಾಸ್ತಿ ಮಾಯ್ಶ್ಚರ್ ಇರಲ್ಲ, ಸರಿನಾ? ಸೊ ವಾಲ್ಯೂಮ್ ಇನ್ಕ್ರೀಸು ಜಾಸ್ತಿ ಅದರಲ್ಲಾಗುತ್ತೆ, ಫೈನ್ ಸ್ಯಾಂಡಲ್ಲಿ ಆಗುತ್ತೆ. ಇಷ್ಟು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು ಬಲ್ಕಿಂಗ್ ಆಫ್ ಸ್ಯಾಂಡಲ್ಲಿ. ಮತ್ತು ಇಲ್ಲಿ ಕ್ವಶನ್ ಕೇಳ್ತಾ ಇರೋದು ಬಲ್ಕಿಂಗ್ ಆಫ್ ಸ್ಯಾಂಡ್ ಎಷ್ಟು % ಇದ್ದಾಗ ಆಗುತ್ತೆ ಅಂತ. 5% ಇದ್ದಾಗ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ರೈಟ್.
So 5% is the answer for this question. 5%. Next question. The hydraulicity of hydraulic lime is mainly due to, right? So hydraulicity ಅಂತ ಏನು ಬರುತ್ತೆ ನೋಡಿ, of the hydraulic lime ನೋಡಿ, hydraulic lime ಎಲ್ಲಿ ಯೂಸ್ ಮಾಡ್ತೀವಿ ಹೇಳ್ಬೋದಾ? ಸೊ ಅಂಡರ್ ವಾಟರಲ್ಲಿ ಅಥವಾ ಯಾವುದೇ ಅಂಡರ್ ವಾಟರ್ ಸೆಟ್ ಯಾವುದಾಗುತ್ತೆ ಅಂದರೆ ಇದು ಯಾವ ಪ್ರಾಪರ್ಟಿಯಿಂದ ಆಗುತ್ತೆ ಅಂಡರ್ ವಾಟರಲ್ಲಿ ಈ ಸ್ಲೈಮು? ಹೈಡ್ರೋಲಿಸಿಟಿ. ಸೊ ಹೈಡ್ರೋಲಿಸಿಟಿ ಯಾವುದರಿಂದ ಬರುತ್ತೆ ಹೇಳ್ಬೋದಾ? ಹೈಡ್ರೋಲಿಸಿಟಿ ಯಾವುದರಿಂದ ಬರುತ್ತೆ? ಕ್ಯಾಲ್ಸಿಯಂ ಆಕ್ಸೈಡಿಂದ ಬರುತ್ತಾ, ಇಲ್ಲ ಕ್ಲೇಯಿಂದ ಬರುತ್ತಾ, ಇಲ್ಲ ಸಲ್ಫೇಟಿಂದ ಬರುತ್ತಾ, ಇಲ್ಲ ವಾಟರಿಂದ ಬರುತ್ತಾ? ವಾಟರಿಂದ ಅಂತೂ ಬರೋಲ್ಲ. ಕ್ಯಾಲ್ಸಿಯಂ ಆಕ್ಸೈಡಿಂದ ಬರುತ್ತಾ, ಇಲ್ಲ ಕ್ಲೇಯಿಂದ ಬರುತ್ತಾ ಹೇಳ್ಬೋದಾ? ಸೊ ಕ್ಲೇ ಕಂಟೆಂಟ್ ಇರೋಗೋಸ್ಕರ ಹೈಡ್ರೋಲಿಸಿಟಿ ಬರುತ್ತೆ, ರೈಟ್? ಇವಾಗ ನೋಡ್ಕೊಳ್ಳಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ. ಹೈಡ್ರೋಲಿಸಿಟಿ ಇಸ್ ಅ ಪ್ರಾಪರ್ಟಿ ಆಫ್ ಬೈಂಡರ್ ಟು ಹಾರ್ಡನ್ ಇನ್ ಕಾಂಟ್ಯಾಕ್ಟ್ ವಿತ್ ವಾಟರ್. ಆಯ್ತು, ವಾಟರ್ ಆ್ಯಡ್ ಮಾಡಿದ್ಮೇಲೆ ಕಾಂಟ್ಯಾಕ್ಟ್ ಆದಮೇಲೆ ಹಾರ್ಡನ್ ಆಗುತ್ತಲ್ಲ, ಅದಕ್ಕೋಸ್ಕರ ಇರುತ್ತೆ. As the percentage of clay increases in lime, its slacking is suppressed and hydrolicity increases. Right? So main content ಯಾವುದಿದೆ ಅಂದರೆ ಇದರಲ್ಲಿ clay content ಇದೆ. Okay, so clay is the main content in the hydrolicity. So hydraulic lime ಎಲ್ಲಿ ಯೂಸ್ ಮಾಡ್ತಾರೆ? ಅಂಡರ್ ವಾಟರ್. ಇಷ್ಟು ಪಾಯಿಂಟ್ ನೆನಪಿಡ್ಬೇಕು ಸಾಕು, ಯಾಕೆಂದರೆ ಇದರಲ್ಲಿ ಬರೋದೇ ಎಷ್ಟು ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಇಲ್ಲಿ ಪ್ಲಾಸ್ಟರಿಂಗ್ ಮತ್ತು ಪ್ಲಾಸ್ಟರಿಂಗ್ ಮೇಲೆ ಕ್ವಶನ್ ಇದೆ. ಇವಾಗ ಪ್ಲಾಸ್ಟರಿಂಗ್ ಪಾಯಿಂಟಿಂಗ್ ಡಿಫ್ರೆನ್ಸ್ ಗೊತ್ತಿದೆಯಲ್ಲ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಪಾಯಿಂಟಿಂಗ್ ಅಂದ್ರೆ ಏನು, ಪ್ಲಾಸ್ಟರಿಂಗ್ ಅಂದ್ರೆ ಏನು, ರೈಟ್? ನಾನು ಆಲ್ರೆಡಿ ಹೇಳಿದ್ದೆ, ಈ ಥರ ಒಂದು ವಾಲ್ ಇದೆ ಅಂತ ತಿಳ್ಕೊಳ್ಳಿ, ರೈಟ್? ಸೊ ಇಫ್ ಯು ಆರ್ ಕನ್ಸ್ಟ್ರಕ್ಟೆಡ್ ಎನ್ ವಾಲ್, ರೈಟ್? ಸೊ ದ್ಯಾಟ್ ಐದರ್ ಇಟ್ ಮೇ ಬಿ ಸ್ಟೋನ್ ಮೇಸನ್ರಿ ಆರ್ ಬಿಗ್ ಮೇಸನ್ರಿ, ರೈಟ್? ಲೈಕ್ ದಿಸ್, ಇಫ್ ಯು ಆರ್ ಕನ್ಸ್ಟ್ರಕ್ಟೆಡ್ ದ ವಾಲ್, ಆಫ್ಟರ್ ಕನ್ಸ್ಟ್ರಕ್ಟಿಂಗ್ ಯು ಕೆನಾಟ್ ಲೀವ್ ದಿಸ್ ವಾಲ್ ಐದರ್ externally or internally for our structural purpose as well as our safety purpose. So we have to fill all this with this layer, right? This joint also we have to fill and we have to protect. In order to protect them, the whole surface we have to make using cement mortar, right? 1:2 or 1:3 ratio. What we'll do, we will make plastering, right? That we call it as plastering. So if you are only doing for aesthetical purpose, for beautiful, for looking, only for the joints we are doing the plastering, right? Only for joints you are doing the plastering, or only you are just giving the correct shape and size to the joints, then that we call it as pointing. Both we will measure in meter square. Okay, just remember these general points. You can easily answer any questions. Right now the question is, plastering is also called is an paragetting, right? Let me discuss all these four options, right? In ನೋಡಿ ಇವೆ 4 ಆಪ್ಷನ್ ಬೇರೆ ಬೇರೆ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. Paragetting is a decorative or waterproof plastering applied on the walls. ನೋಡಿ ಡೆಕೋರೇಟಿವ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ is precasting. It is a casting of concrete object in its final shape before positioning. It ensures a quality concrete work, right? ಕ್ವಾಲಿಟಿ ಕಾಂಕ್ರೀಟ್ ವರ್ಕು ಪ್ರೀಕಾಸ್ಟಿಂಗು ಫ್ಯಾಬ್ರಿಕೇಟೆಡ್ ಅಂತೀವಲ್ಲ, ಸೊ ಅದೇ ಇದೆ ಇಲ್ಲಿ ಪ್ರೀಕಾಸ್ಟಿಂಗ್. ಪೋರ್ಟಿಂಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಒನ್ ಆಫ್ ದ ಮೆಥಡ್ ಆಫ್ ಇಂಜೆಕ್ಟಿಂಗ್ ಇಪಾಕ್ಸಿ ಇನ್ ದ ಗ್ಯಾಪ್ ಆರ್ ಎ ಕ್ರ್ಯಾಕ್ ಫಾರ್ ಅ ರಿಪೇರ್. ಇಪಾಕ್ಸಿ ಇಂಜೆಕ್ಷನ್ ಅಂತ ಬರುತ್ತೆ ರೀ, ರೈಟ್? ಇಪಾಕ್ಸಿ ಇಂಜೆಕ್ಷನ್ ಅಂತ ಬರುತ್ತೆ, ಇಂಜೆಕ್ಷನ್ ಇದೆ ಅಂದರೆ ಒನ್ ಟೈಪ್ ಆಫ್ ಏನಂದರೆ ಅದು ರಿಪೇರ್ಗೋಸ್ಕರ ಯೂಸ್ ಮಾಡ್ತಾರೆ. ರಿಪೇರ್ ಆ್ಯಂಡ್ ರಿಹ್ಯಾಬಿಲೇಷನ್ ಆಫ್ ಸ್ಟ್ರಕ್ಚರ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಅದರಲ್ಲಿ ಇದು ಒಂದು ಪಾಯಿಂಟ್ ಬರುತ್ತೆ. Okay, so injecting epoxy, it is one of type of the instrument, right? Same injection ನೋಡ್ತಿರಲ್ಲ ಅದೇ ಥರ ಇರುತ್ತೆ, right? ನೆಕ್ಸ್ಟ್ ಯಾವುದಿದೆ? ಪಾಲಿಶಿಂಗ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಇಟ್ ಈಸ್ ಎನ್ ಮೆಕ್ಯಾನಿಕಲ್ ಪ್ರೋಸೆಸ್ ಟು ಗ್ರೈಂಡ್ ದ ಕಾಂಕ್ರೀಟ್ ಫ್ಲೋರ್ ಸರ್ಫೇಸ್ ಟು ಹೈ ಗ್ಲಾಸ್ ಫಿನಿಶ್. ಅಂದರೆ ಫಿನಿಶಿಂಗ್ಗೋಸ್ಕರ ಇದು ಯೂಸ್ ಮಾಡ್ತಾರೆ. ಗೊತ್ತಾಯ್ತಲ್ಲ ಇವು 4 ಪಾಯಿಂಟ್ಸು? ಹ್ಯಾವ್ ಯು ಅಂಡರ್ಸ್ಟುಡ್ ದೀಸ್ 4 ಪಾಯಿಂಟ್ಸ್, right? Just remember and as a story, right? As a story, because it is theory subject, you have to remember like in story only, right? Next question. In plastering, the first coat is called dash and its thickness should be dash mm. ನೋಡಿ ಇಲ್ಲಿ ಪ್ಲಾಸ್ಟರಿಂಗ್ ಮತ್ತೆ ಕೇಳ್ತಾ ಇದ್ದಾರೆ. ದೇ ಆರ್ ಆಸ್ಕಿಂಗ್ ಅಬೌಟ್ ದ ಪ್ಲಾಸ್ಟರಿಂಗ್ ಫಸ್ಟ್ ಕೋಟ್. ವಾಟ್ ಇಸ್ ದ ನೇಮ್ ಆಫ್ ಪ್ಲಾಸ್ಟರಿಂಗ್ ಫಸ್ಟ್ ಕೋಟ್? ಪ್ಲಾಸ್ಟರಿಂಗ್ ಫಸ್ಟ್ ಕೋಟ್ we call it as under coat, right? So this is we call it as under coat. And the second one, and the thickness should be is 10 to 15 mm.
right? So option for this question is the D, right? Now see that answer. Plastering can either be done in single or 2 or 3 layers, right? Plastering can be done in 2 or 3 layers. The first coat, undercoat of the thickness is 10 to 15 mm, and the next is floating coat of 6 to 9 mm thickness, right? It is a 6 to 9 mm thickness. Okay, same pointing is different, but plastering also different. Okay, have you understood about this question, right? Plastering, you have many type of plastering, cement mortar, using cement mortar, other different materials. Okay, next question. So which of the following statement is true? Which of the following statement is true? Mud plastering. See, this is one of the different type of plastering. Mud is nothing but the soil. What soil we are presently in our locality, that using that soil they will make plastering. How they will do? Just they will take the soil and they will mix with some alternatives or some admixtures, and they will add the water, right? It is an cost effective one of the cost effective method of plastering. So now they are asking, mud plastering does not require curing. Exactly correct, because when you use the soil, if you going to add water on that soil, either the soil will take, if the thickness is more, the soil will the permeability of the soil it will absorb, but at the same time it will just remove, or just the water will be passed. Sometimes with the water the soil also will go, right? So that is the main problem if you do the plastering, that is mud plastering, if you do the curing. So this one we will not follow, right? Mud plastering requires curing, right? So mud plastering does not require any curing. It not require any curing. It depends on the situation, right? So all these three are what? These three are, right? So these are not require curing, right? Have you understood? Right? ಗೊತ್ತಾಗ್ತಿದಲ್ಲ, ಮಡ್ ಅಂದರೆ ಜಸ್ಟ್ ಸಾಯಿಲ್ನ ಯೂಸ್ ಮಾಡಿಬಿಟ್ಟು ಏನಂದರೆ ಪ್ಲಾಸ್ಟರಿಂಗ್ ಮಾಡ್ತಾರೆ, ಅದಕ್ಕೆ ನಮ್ಗೆ ಕ್ಯೂರಿಂಗ್ ಬೇಕಾಗಿಲ್ಲ, ರೈಟ್? ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ಇನ್ ಮಡ್ ಪ್ಲಾಸ್ಟರಿಂಗ್ ಆಫ್ಟರ್ 2 coats ಆಫ್ ಪ್ಲಾಸ್ಟರಿಂಗ್, ಅಂದರೆ ಫಸ್ಟ್ ಕೋಟು ಮತ್ತು ಸೆಕೆಂಡ್ ಕೋಟ್ ಆದಮೇಲೆ ಎ ವಾಶ್ ಆಫ್ ಅರ್ತ್, ಕೌ ಡಂಗ್ ಆ್ಯಂಡ್ ದ ಸಿಮೆಂಟ್ ಇನ್ 3:2:1 proportion is done. It does not require curing but should be allowed to dry in shade for 3 to 4 days, right? So 3 to 4 days ಆದಮೇಲೆ ಇದನ್ನು ಇದು ಮಾಡ್ತಾರೆ, ಆಯಿತಾ? ಸೊ 3 to 4 days ಆದಮೇಲೆ ಇದನ್ನು ಏನು ಮಾಡ್ತಾರೆ ಹೇಳಿ, ಶೇಡ್ನ ಇದನ್ನು ಡ್ರೈ ಮಾಡೋಕ್ಕೆ ಬಿಡ್ತಾರೆ. ಓಕೆ, ಅರ್ಥ ಆಯ್ತಲ್ಲ ಮಡ್ ಪ್ಲಾಸ್ಟರಿಂಗ್ ಅಂದರೆ, ರೈಟ್? ನೋಡಿ ನೆಕ್ಸ್ಟ್ ಕ್ವಶನ್. In the method of voids, for determination of the quantity of the cement paste, it is assumed that, right? So method of determination of quantity of cement paste ಬಗ್ಗೆ ಕೇಳ್ತಾ ಇದ್ದಾರೆ ಇವಾಗ ಇಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಮಾಸ್ ಪ್ರೊಡ್ಯೂಸ್ ಮಾಡಿದ್ರೆ ಈ ಥರ, ಸೊ ಇದು ಒಳಗಡೆ ಏನಿರುತ್ತಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೈಪೋಥೆಟಿಕಲ್ ಕ್ವಶನ್ ಇದೆ ಇವಾಗ. ವಾಯ್ಡ್ಸ್ ಇನ್ ಕೋರ್ಸ್ ಅಗ್ರಿಗೇಟ್ಸ್ ಆರ್ ಫಿಲ್ಡ್ ಅಪ್ ಬೈ ಫೈನ್ ಅಗ್ರಿಗೇಟ್, ರೈಟ್? ಸೊ ಕೋರ್ಸ್ ಅಗ್ರಿಗೇಟ್ ಏನು ಫಿಲ್ಡ್ ಇರುತ್ತಲ್ಲ ಅದು ಫೈನ್ ಅಗ್ರಿಗೇಟ್ ಮಾಡುತ್ತೆ, ಕರೆಕ್ಟ್ ಆಗಿದೆ. ವೈಡ್ಸ್ ಇನ್ ಫೈನ್ ಅಗ್ರಿಗೇಟ್ ಆರ್ ಫಿಲ್ ಅಪ್ ಬೈ ಸಿಮೆಂಟ್ ಪೇಸ್ಟ್, ಕರೆಕ್ಟ್ ಆಗಿದೆಯಲ್ಲ? ಯಾಕೆಂದರೆ ಈಗ ಇದೊಂದು ಮಾಸ್ ಇದೆ ಅಂತ ತಿಳ್ಕೊಳ್ಳಿ, ಈ ಥರ ಅಗ್ರಿಗೇಟ್ ಏನಿರುತ್ತಲ್ಲ ಇದು ಕೋರ್ಸ್ ಅಗ್ರಿಗೇಟು. ಅಲ್ಲಿ ಏನು ಫಸ್ಟ್ ಪಾಯಿಂಟ್ ಏನಿದೆ, ಕೋರ್ಸ್ ಅಗ್ರಿಗೇಟ್ ಆರ್ ಫಿಲ್ ಅಪ್ ಬೈ ಫೈನ್ ಅಗ್ರಿಗೇಟ್, ಇದ್ರದ್ದು ಗ್ಯಾಪ್ ಏನಿರುತ್ತೆ ಅದು ಏನು ಮಾಡುತ್ತೆ, ಸ್ಯಾಂಡ್ ಫಿಲ್ ಮಾಡುತ್ತೆ, ರೈಟ್? ಸೊ ಫೈನ್ ಅಗ್ರಿಗೇಟ್ಸ್ ಆರ್ ಫಿಲ್ಡ್ ಬೈ ದ ಸಿಮೆಂಟ್ ಪೇಸ್ಟ್, ಫೈನ್ ಅಗ್ರಿಗೇಟ್ ಪ್ಲೇಸಲ್ಲಿ ಸಿಮೆಂಟ್ ಬರುತ್ತೆ. ವಾಲ್ಯೂಮ್ ಆಫ್ ಫೈನ್ ಅಗ್ರಿಗೇಟ್ ಈಸ್ ಈಕ್ವಲ್ ಟು ದ ಟೋಟಲ್ ವಾಯ್ಡ್ಸ್ ಇನ್ ದ ಕೋರ್ಸ್ ಅಗ್ರಿಗೇಟ್ ಪ್ಲಸ್ 10% ಎಕ್ಸ್ಟ್ರಾ, ಇದು ಕರೆಕ್ಟ್ ಆಗಿದೆ. ಇವರು ಥರ್ಡ್ ಪಾಯಿಂಟ್ ಏನಿದೆ ನೋಡಿ ನಿಮ್ಗೆ ಇಡ್ಲೇ ಹೇಳ್ತೀನಿ. ಸೊ ವಾಲ್ಯೂಮ್ ಆಫ್ ಫೈನ್ ಅಗ್ರಿಗೇಟ್ ಈಸ್ ಈಕ್ವಲ್ ಟು, ರೈಟ್, ಟು ಟೋಟಲ್ ವಾಯ್ಡ್ಸ್ ಇನ್ ದ ಕೋರ್ಸ್ ಅಗ್ರಿಗೇಟ್. ಟೋಟಲ್ ವಾಯ್ಡ್ಸ್ ಎಷ್ಟಿದೆ, ಒಂದು ಪಾರ್ಟಿಕಲಿಂದ ಮತ್ತೊಂದು ಪಾರ್ಟಿಕಲ್ಗೆ ಏನು ಪ್ಲೇಸ್ ಇರುತ್ತಲ್ಲ, ಎಲ್ಲ ಸ್ಪೇಸ್ ಇರುತ್ತಲ್ಲ, ಆಯಿತಾ? ಇದು ಸ್ಟ್ರಕ್ಚರ್ ಒಳಗಡೆ ನಾನು ಮಾತಾಡ್ತಾ ಇರೋದು. ಆ ಸ್ಪೇಸ್ನ ಅಥವಾ ಆ ವಾಯ್ಡ್ಸು, ಸ್ಪೇಸ್ ಅನ್ನೋಕ್ಕೆ ಬರೋಲ್ಲ, ವಾಯ್ಡ್ಸ್ ಅನ್ಬೇಕಾಗುತ್ತೆ. ವಾಯ್ಡ್ಸ್ನ, ಆಯಿತಾ? ಫೈನ್ ಅಗ್ರಿಗೇಟ್ ನಾವೇನಂತಾರೆ ಕೋರ್ಸ್ ಅಗ್ರಿಗೇಟ್ದು ಈಕ್ವಲ್ ಟು ದ ವಾಯ್ಡ್ಸ್ ಇನ್ ಕೋರ್ಸ್ ಅಗ್ರಿಗೇಟ್ ಪ್ಲಸ್ 10% ಎಕ್ಸ್ಟ್ರಾ, ಸ್ವಲ್ಪ 10% ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ರೈಟ್? ಸೊ ಇಲ್ಲಿರೋ ಎಲ್ಲ ಆಪ್ಷನು ಕರೆಕ್ಟ್ ಆಗಿದೆ. ಓಕೆ, ಸೊ ಇಲ್ಲಿರೋ ಎಲ್ಲ ಆಪ್ಷನು ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಇವಾಗ. ಇನ್ ವಾಯ್ಡ್ಸ್ ಮೆಥಡ್ ಆಫ್ ಡಿಟರ್ಮೈನಿಂಗ್ ದ ಕ್ವಾಂಟಿಟಿ ಆಫ್ ಸಿಮೆಂಟ್ ಪೇಸ್ಟ್, ಇಟ್ ಈಸ್ ಅಸ್ಯೂಮ್ ದ್ಯಾಟ್ ವಾಯ್ಡ್ಸ್ ಇನ್ ಕೋರ್ಸ್ ಅಗ್ರಿಗೇಟ್ ಆರ್ ಫಿಲ್ಡ್ ಅಪ್ ಬೈ ಫೈನ್ ಅಗ್ರಿಗೇಟ್. ಜಸ್ಟ್ ಇವಾಗ ಹೇಳಿದೆ ನೋಡಿ,
ನಮ್ಮ ಬೇಸಿಕ್ ಮಟೀರಿಯಲ್ ಏನಿದೆ, ರೈಟ್. ಸೊ ವಾಟ್ ಆರ್ ದ ಬೇಸಿಕ್ ಮಟೀರಿಯಲ್ ಫಾರ್ ಕಾಂಕ್ರೀಟ್? ದಟ್ ಈಸ್ ಸಿಮೆಂಟ್ ಆ್ಯಂಡ್ ಫೈನ್ ಅಗ್ರಿಗೇಟ್, right, and coarse aggregate, and the required quantity of water. But here the important factor is that is binding material is cement, right, and the coarse aggregate. Mainly the coarse aggregate having the larger area, right. So when you use the coarse aggregate in the concrete, so the gaps are provided by the fine aggregate. That point they are explaining this one. So voids in fine aggregate are filled up by the cement paste. Exactly correct, right. And the volume of fine aggregate required for 1 meter cube of coarse aggregate plus 10% aggregate extra to allow additional voids created by wedging action, right. So wedging action, so due to the wedging action they will add the 10% extra. Volume of cement paste required for 1 cubic meter of coarse aggregate. So here they are telling about the coarse aggregate 10% extra. Now 1 meter cube of coarse aggregate is equal to the total volume of voids in the fine aggregate plus 15% aggregate extra to allow for additional voids created by wedging action. So this is 10%. After another 15% we have to allow the extra voids. The voids will be created. So that's we have to take care about that one, right. So this is about some of the voids and how we are the material using and what are the different voids are present, right. That the very important question, this one. So important question ಇದೆ, ಓದ್ಕೊಳ್ಳಿ ಚೆನ್ನಾಗಿ. Next question, what do you mean by warehouse pack of cement? First warehouse ಅಂದ್ರೆ ನಿಮಗೆ ಹೇಳಿದ್ದೀನಿ already. I have already explained you what is warehouse, where the grains as well as the different materials, whatever it may be, if they store for further use or for future use, so that structure or that house we call it as warehouse. So now they are asking warehouse pack of cement. What do you mean by warehouse pack? Full capacity of the warehouse, right. So okay, first option is not related. Pressure existed on the backs of upper layers, right. So see, just remember, pressure always not exerted on the upper layers, it is always exerted on the lower layers. Because for example, this is your ground level, right. Just all of you see on the screen, right. If one cement bag is placed like this, 1, right, this is 2, if it is goes on up to 10, right. So what will happen? The cement bag 1 will feel very great pressure, right. So that it may, we call it as, that is an warehouse pack, right. So that we call it as warehouse pack. So and you have to follow some IS code, that is IS 4082, right. IS 4082 for warehouse, how to we have to stack cement and all those things. So cement is stored in warehouse and stacked in bags. ನೋಡಿ, ಸಿಮೆಂಟ್ ನ warehouse ಸ್ಟೋರ್ ಮಾಡಿ ಸ್ಟ್ಯಾಕ್ ಮಾಡ್ತೀವಿ. ಇದನ್ನ ಕಂಪ್ಲೀಟ್ ಆಗಿ ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ವಿಡಿಯೋ ಅಲ್ಲಿ, ರೈಟ್. ಸೊ ಯಾವ್ಯಾವ ಪಾಯಿಂಟ್ಸ್ನ ಫಾಲೋ ಮಾಡಬೇಕಂತ, ಡ್ಯಾಂಪ್ನೆಸ್ಸು ಮತ್ತು ವಾಲಿಂದ 18 mm to 16 mm ಬಿಟ್ಟು ಏನಂದರೆ ಸ್ಟೋರ್ ಮಾಡಬೇಕು ಎಕ್ಸ್ಟರ್ನಲ್ ವಾಲಿಂದ. ಈ ಪಾಯಿಂಟ್ಸ್ ಎಲ್ಲ ನಾನು ಡಿಸ್ಕಸ್ ಮಾಡಿದ್ದೆ ಆಲ್ರೆಡಿ, ರೈಟ್. ಸೊ ಏರ್ ಸರ್ಕ್ಯುಲೇಷನ್ ಆಗೋದನ್ನ ಅವಾಯ್ಡ್ ಮಾಡಬೇಕು. ಓವನಿಂಗ್ ಆಫ್ ಪ್ರೆಷರ್ ಆನ್ ದ ಬಾಟಮ್ ಲೇಯರ್ ಆಫ್ ಬ್ಯಾಗ್ಸ್, ದ ಸಿಮೆಂಟ್ ಇನ್ ಲೋವರ್ ಬ್ಯಾಗ್ಸ್ ಗೆಟ್ಸ್ ಲಂಪ್ಡ್, ನೋನ್ ಆಸ್ ವೇರ್ ಹೌಸ್ ಪ್ಯಾಕ್. ಇಲ್ಲಿದೆ ನೋಡಿ, ರೈಟ್. ಸೊ ಕೆಳಗಡೆದ ಪ್ರೆಷರ್ ಆಗಿಬಿಟ್ರೆ ಮೇಲ್ಗಡೆ ಬ್ಯಾಗ್ಸ್, ಸಿಮೆಂಟ್ ಬ್ಯಾಗ್ಸ್ಗಳಿಂದ, ಅದನ್ನು ವೇರ್ ಹೌಸ್ ಪ್ಯಾಕ್ ಅಂತಾರೆ. ದಿಸ್ ಕ್ಯಾನ್ ಈಸಿಲಿ ಬಿ ರಿಮೂವ್ ಬೈ ರೋಲಿಂಗ್ ದ ಬ್ಯಾಗ್ಸ್ ವೆನ್ ದ ಸಿಮೆಂಟ್ ಈಸ್ ಯೂಸ್. ಅಂದರೆ ಯಾವಾಗ ಯೂಸ್ ಮಾಡ್ತಾರೆ ಅವಾಗ ಒಂದ್ಸಲ ಅದನ್ನು ರೋಲ್ ಮಾಡೋದು, ಅಂದರೆ ಎಷ್ಟು 2-3 ಸಲ ತಳ್ಳಿಬಿಡೋದು ಜಿಗ್ಜಾಗ್ ವೇಯಲ್ಲಿ. ಅವಾಗ ಅದೇನಾಗುತ್ತೆ ಅಂತಂದರೆ ಪ್ರೆಷರಿಂದ ಕ್ರಿಯೇಟ್ ಆಗಿರೋ ಇದಾದೂ ಲಂಪ್ಸ್ ಬಂದ್ರೂ ಕರೆಕ್ಟ್ ಆಗಿಬಿಡುತ್ತೆ. ಓಕೆ. When the cement is taken out for use, to warehouse packs height of the stack is restricted by IS 4082, not more than 10 bags. ಅಂದರೆ ಬರೀ ನೀವು 10 bags ಅವರೆಗೆ ಅಷ್ಟೇ ಸ್ಟೋರ್ ಮಾಡ್ಬೋದು. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಬಿಲೋ ಈಸ್ ನಾಟ್ ಎ ಪ್ರಾಪರ್ಟಿ ಆಫ್ ಫೆರೋ ಸಿಮೆಂಟ್? ಫೆರೋ ಸಿಮೆಂಟ್ ಅಂದರೆ ಏನು ಅಂತ ಹೇಳಿದ್ದೆ ನಿಮಗೆ, ರೈಟ್. ಒಂದು ಏನಂದರೆ ಮಿನಿ ರಿನ್ಫೋರ್ಸ್ಮೆಂಟ್ ಥರ ಇರುತ್ತೆ, ರೈಟ್. ಫ್ಯಾಬ್ರಿಕ್ ರಿನ್ಫೋರ್ಸ್ಮೆಂಟ್ ಥರ ಇರುತ್ತೆ. ಅದು ಪ್ರೊಟೆಕ್ಟಿವ್ ಲೇಯರ್ ಆಗಿ ವರ್ಕ್ ಮಾಡುತ್ತೆ, ಯಾವುದೇ ಥರದ ಪೈಪ್ ಯೂಸ್ ಮಾಡಿ, ಯಾವುದೇ ಥರ ಮೆಟೀರಿಯಲ್ ಯೂಸ್ ಮಾಡಿ, ರೈಟ್. ಮೇನ್ಲಿ ಇದನ್ನು ವಾಟರ್ ಪೈಪ್ಸ್ಗೆ ಯೂಸ್ ಮಾಡ್ತಾರೆ. ಯಾಕೆಂದರೆ ವಾಟರ್ ನಾವು ಏನು ಡಿಸೈನ್ ಮಾಡ್ತೀವಲ್ಲ, ವಾಟರ್ ಸಿಸ್ಟಮು ನಾವು 50 ಇಯರ್ಸ್ಗಿಂತ ಮೇಲೆ ಮಾಡ್ತೀವಿ. ಯು ವಿಲ್ ಡಿಸೈನ್ ವಾಟರ್ ಪೈಪ್ಸ್ ಫಾರ್ ಮೋರ್ ದೆನ್ 50 ಇಯರ್ಸ್, ರೈಟ್.
ಸೊ 50 ಇಯರ್ಸ್ವರೆಗೂ ನೀವು ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ಲಿವರೆಗೂ. ಸೊ ಅದೇನಾಗುತ್ತೆ, ಪೈಪ್ ಯಾವ್ದು ಪೈಪ್ ಯೂಸ್ ಮಾಡ್ತಾರೆ ಅದೇನಾಗುತ್ತೆ, ರಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಒಂದ್ಸಲ ಪ್ರೆಷರಿಂದ ಏನಂದರೆ ಬಸ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ನಾರ್ಮಲ್ ಪೈಪ್ಸ್, ಇಫ್ ಯು ಟೇಕ್ ದ ನಾರ್ಮಲ್ ಪೈಪ್ಸ್ ಆ್ಯಂಡ್ ದೇ ವಿಲ್ ಜಸ್ಟ್ ಇನ್ಸರ್ಟ್ ಎನ್ reinforcement, that is fabric reinforcement, and at the top they will provide the cement mortar. You have a total 3 layers, right? For example, this is pipe, right? And at another pipe, when you see the cross section, it will look like this, okay? And they will place the cement mortar like this, right? When you see from the top and we cut the section, we will look like this, right? The mesh they will create it. So this is, they will apply and they will roll like in circular form and they will weld here, okay? weld ಮಾಡ್ತಾರೆ, ಎಲ್ಲ ವೆಲ್ಡಿಂಗ್ ಮಾಡಿಬಿಟ್ಟು ಅದನ್ನು ಶೇಪಲ್ಲಿ ಇಟ್ಬಿಡ್ತಾರೆ. ಅರ್ಥ ಆಯ್ತಾ? ಸೊ ಇಲ್ಲಿ ಕೇಳೋ ಕ್ವಶನ್ ಏನಂದರೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಪ್ರಾಪರ್ಟಿ ಆಫ್ ದ ಫೆರೋ ಸಿಮೆಂಟ್? ನಾಟ್ ಎ ಪ್ರಾಪರ್ಟಿ, ಇಟ್ ಈಸ್ ಅನ್ ಇಂಪರ್ವಿಯಸ್ ನೇಚರ್, ರೈಟ್? ಕೆಪಾಸಿಟಿ ಟು ರೆಸಿಸ್ಟ್ ಶಾಕ್, ಶಾಕ್ ಏಕೆ ರೆಸಿಸ್ಟ್ ಮಾಡುತ್ತೆ? ಶಾಕ್ ರೆಸಿಸ್ಟ್ ಮಾಡಲ್ಲ, ರೈಟ್? ನೋ ನೀಡ್ ಟು ಬಿ ಫಾರ್ಮ್ ವರ್ಕ್, ಕರೆಕ್ಟ್ ಅದೇ. ಸ್ಟ್ರೆಂತ್ ಪರ್ ಯೂನಿಟ್ ಮಾಸ್ ಇಸ್ ಲೋ, ಸ್ಟ್ರೆಂತ್ ಪರ್ ಯೂನಿಟ್ ಮಾಸ್ ಇಸ್ ಯಾವುದು ಕರೆಕ್ಟ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ನಾಟ್ ಎ ಪ್ರಾಪರ್ಟಿ, ಇದು ನೇಚರ್ ಕರೆಕ್ಟ್ ಆಗಿದೆ, ಕೆಪಾಸಿಟಿ ರೆಸಿಸ್ಟ್ ಮಾಡುತ್ತೆ, ನೋ ನೀಡ್ ಟು ಫಾರ್ಮ್ ವರ್ಕ್ ಬೇಕಾಗಿಲ್ಲ, ಯಾಕಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ಪೈಪ್ ಇಟ್ಬಿಟ್ಟು ಅದ್ರ ಮೇಲೆ ಅಪ್ಲೈ ಮಾಡ್ಬೋದು. ಓಕೆ, ಅರ್ಥ ಆಗ್ತಿದೆಯಲ್ಲ? ಇವಾಗ ನೋಡಿ, ಸೊ ಸ್ವಲ್ಪ ಫೆರೋ ಸಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಮತ್ತೆ ಇನ್ ಡೆಪ್ತ್, ಯಾಕೆಂದರೆ ಫೆರೋ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಎಷ್ಟು ಮೆಥಡ್ ಇದೆ ಅಂತ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. 3 ಮೆಥಡ್ಸ್ ಇದೆ, ರೈಟ್? ಪ್ರೀವಿಯಸ್ ಕ್ಲಾಸಲ್ಲಿ ಹೋಗಿ ನೋಡ್ಕೋಬೋದು. ಸೊ ಫೆರೋ ಸಿಮೆಂಟ್ ಈಸ್ ಅ ಟೈಪ್ ಆಫ್ ಥಿನ್ ವಾಲ್ಡ್ ರಿನ್ಫೋರ್ಸ್ ಕಾಂಕ್ರೀಟ್ ಕಾಮನ್ಲಿ ಕನ್ಸ್ಟ್ರಕ್ಟೆಡ್ ಆನ್ ಹೈಡ್ರಾಲಿಕ್ ಸಿಮೆಂಟ್ ಮೋಟರ್ reinforced with closely spaced layers of continuous and relatively small size wire mesh. ಹೇಳಿದ್ನಲ್ಲ, ಮೆಶ್ ಈಸ್ ನಥಿಂಗ್ ಬಟ್ ಈ ಥರ ಇರುತ್ತೆ ನೋಡಿ. ಒಂದು ನಿಮಿಷ ಇಲ್ಲಿ ಡ್ರಾ ಮಾಡ್ತೀನಿ. ಈ ಥರ ಏನಂದರೆ ಮೆಶ್ ಇರುತ್ತೆ, ಓಕೆ? ಹಿಂಗಿರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಇದನ್ನು ಈ ಥರ ಡಿಸ್ಟ್ರಿಬ್ಯೂಟರ್ ಸೇಮ್ ಸೈಜ್ ಇರುತ್ತೆ ಎರಡು ಕಡೆ, ಓಕೆ? ಇದು ಲೆಂತಲ್ಲಿ ಈ ಥರ ಇದ್ದರೆ ಇದನ್ನು ಅವ್ರೇನು ಮಾಡ್ತಾರೆ, ನಿಮಗೆ ರಿಕ್ವೈರ್ಡ್ ಲೆಂತಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ರೌಂಡ್ ಶೇಪಲ್ಲಿ ಇದನ್ನು ಇಟ್ಬಿಟ್ಟು ಇದ್ರ ಮೇಲ್ಗಡೆ ಏನಂದರೆ ಸಿಮೆಂಟ್ ಮೋಟರ್ನ ಅಪ್ಲೈ ಮಾಡ್ತಾರೆ ಮತ್ತು ಇದ್ರ ಒಳಗಡೆ ಪೈಪ್ ಇರುತ್ತೆ. ಅರ್ಥ ಆಯ್ತಾ? ಸೊ ಇದೇ ಫೆರೋ ಸಿಮೆಂಟ್. ಇದ್ರದ್ದು 3 ಮೆಥಡ್ ಇದೆ, ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವೈರ್ ಮ್ಯಾಶ್ ಇಂಪಾರ್ಟ್ಸ್ ಟೆನ್ಸೈಲ್ ಸ್ಟ್ರೆಂತ್ ಆ್ಯಂಡ್ ಡಕ್ಟಿಲಿಟಿ ವೈಲ್ ದ ಸಿಮೆಂಟ್ ಮೋಟರ್ ಪ್ರೊವೈಡ್ಸ್ ದ ಮ್ಯಾಶ್. ನೋಡಿ, ವೈರ್ ಮ್ಯಾಶ್ ಏನು ಮಾಡುತ್ತೆ ಅಂದರೆ ಟೆನ್ಸೈಲ್ ಸ್ಟ್ರೆಂತ್ ಕೊಡುತ್ತೆ ಆ್ಯಂಡ್ ಡಕ್ಟಿಲಿಟಿ, ವೈಲ್ ಸಿಮೆಂಟ್ ಮೋಟರ್ ಪ್ರೊವೈಡ್ಸ್ ದ ಮಾಸ್. ಮಾಸ್ನ ಏನಂದರೆ ಜಸ್ಟ್ ಹೋಲ್ಡ್ ಮಾಡೋಕ್ಕಷ್ಟೇ ಯೂಸ್ ಮಾಡ್ತಾರೆ, ಓಕೆ? ನೆಕ್ಸ್ಟ್ ನೋಡಿ, ಸ್ವಲ್ಪ ಪ್ರಾಪರ್ಟೀಸ್ ಇದೆ, ಪ್ರಾಪರ್ಟೀಸ್ ಆಫ್ ಫೆರೋ ಸಿಮೆಂಟ್. ಇಟ್ ಈಸ್ ವೆರಿ ಡ್ಯೂರಬಲ್, ಚೀಪ್ ಆ್ಯಂಡ್ ವರ್ಸಟೈಲ್. ಇಟ್ ಕ್ಯಾನ್ ಬಿ ಫಾರ್ಮ್ ಇಂಟು ಎನಿ ಶೇಪ್ಗೆ ಕನ್ವರ್ಟ್ ಮಾಡ್ಕೋಬೋದು, ಸರ್ಕ್ಯುಲರ್, ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್. ಲೋ ವಾಟರ್ ಸಿಮೆಂಟ್ ರೇಷಿಯೋ ಪ್ರೊಡ್ಯೂಸಸ್ ಇಂಪರ್ಮೇಬಲ್ ಸ್ಟ್ರಕ್ಚರ್ಸ್ ವೇರಿಯಸ್ ಶೇಪ್ಸ್. ಹೈಯರ್ ಸ್ಟ್ರೆಂತ್ ಟು ವೇಟ್ ರೇಷಿಯೋ ದೆನ್ ದ RCC, ರೈಟ್? ಲೆಸ್ ಶ್ರಿಂಕೇಜ್ ಆ್ಯಂಡ್ ಲೋ ವೇಟ್, ರೈಟ್? ಲೈಟ್ ವೇಟ್ ಇರುತ್ತೆ ಇದು. ಹೈ ಟೆನ್ಸೈಲ್ ಸ್ಟ್ರೆಂತ್ ಆ್ಯಂಡ್ ಸ್ಟಿಫ್ನೆಸ್, ಬೆಟರ್ ಇಂಪ್ಯಾಕ್ಟ್ ಆ್ಯಂಡ್ punching shear resistance, undergo large deformation before cracking, good fire resistance and reduction in expansion of formwork. So these are the some properties of the ferro cement. Okay, if you have any doubt you can ask, but I think you will clear all the doubt about the ferro cement because I have discussed all the properties as well as the definition and the manufacturing. Next question. Which of the following compound of Portland cement react immediately with the water and set early? Right? Before answering this, ಇದನ್ನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಬೋಗಸ್ ಕಂಪೌಂಡ್ ಯಾವುದಿದೆ ಗೊತ್ತಿರಬೇಕು. ಸೊ ವಾಟ್ ಆರ್ ದ ಬೋಗಸ್ ಕಂಪೌಂಡ್ಸ್? What are the bogus compounds? So bogus compounds are, first one is C3A and second one is what? C3S, C2S, C4AF, right? All 4. Okay, these all 4 are bogus compounds. These all 4 are bogus compounds. Now they are asking immediately with water. Always immediately with water react, that is C3A, tricalcium aluminate, and it is responsible for flash set, right? Flash set ಆಗಕ್ಕೆ tricalcium aluminate ಇರುತ್ತೆ. So flash set, if you want to remove or if you want to just disappear the flash set, you have to add the gypsum, right? So you have to add the gypsum. Okay, so tricalcium aluminate rapidly react with water and responsible for flash set.
gypsum is added to regulate rapidity of the reaction. Excess of C3A produces high heat of hydration and has high greater tendency to volume changes causing cracking. ಸೊ ಈ ಜಾಸ್ತಿ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕ್ವಶನ್ ನಾನು ಕೇಳ್ಬೋದಾ, ಹೀಟ್ ಆಫ್ ಹೈಡ್ರೇಷನ್ ಯಾವುದ್ರದ್ದು ಜಾಸ್ತಿ ಇರುತ್ತೆ ಹೇಳಿ. ಹೀಟ್ ಆಫ್ ಹೈಡ್ರೇಷನ್ ಯಾವುದ್ರದ್ದು ಜಾಸ್ತಿ ಇರುತ್ತೆ ಅಂದರೆ ಹೀಟ್ ಆಫ್ ಹೈಡ್ರೇಷನು ಇವ್ಯಾಲ್ಯೂಯೇಷನ್ ಆಫ್ ಹೀಟು ಎರಡು ಬೇರೆ ಬೇರೆ. ಹೀಟ್ ಆಫ್ ಹೈಡ್ರೇಷನ್ ಯಾವುದ್ರದ್ದು ಜಾಸ್ತಿ ಇರುತ್ತೆ, ಸೊ ಇದ್ರದ್ದು ಜಾಸ್ತಿ ಇರುತ್ತೆ C3 ಅದು. ಆದರೆ ಹೀಟ್ ಆಫ್ ಹೈಡ್ರೇಷನ್ನು ಇದ್ರದ್ದು ಒಂದು ನಿಮಿಷ ಓಕೆ. ಸೊ ಹೀಟ್ ಆಫ್ ಹೈಡ್ರೇಷನ್ ಯಾವುದ್ರದ್ದು ಜಾಸ್ತಿ ಇರುತ್ತೆ C3. ಹೀಟ್ ಇವ್ಯಾಲ್ಯೂಯೇಷನಲ್ಲಿ C4AF ರೈಟ್. ಸೊ ಡಿಕ್ರೀಸಿಂಗ್ ಆರ್ಡರ್ ಬಂದರೆ C4AF, C3A, C3S ಆ್ಯಂಡ್ C2S ಈ ಥರ ಬರುತ್ತೆ. ಇನ್ನೊಂದು ಪಾಯಿಂಟ್ ನಾನು ಕೇಳ್ಬೋದಾ ನೋಡಿ, C3A ಆಯಿತಾ, ಮತ್ತು ಯಾವುದು ಹೇಳಿ, ಟ್ರೈ ಕ್ಯಾಲ್ಶಿಯಂ ಸಿಲಿಕೇಟು, ಟ್ರೈ ಕ್ಯಾಲ್ಶಿಯಂ ಅಲ್ಮಿನೇಟ್, ಟೆಟ್ರಾ ಕ್ಯಾಲ್ಶಿಯಂ ಅಲ್ಮಿನೋಫೆರೈಟ್. ಸಿಲಿಕಾ ಯಾವುದಿದೆ ನೋಡಿ, C4AF ಏನಿದೆ ನೋಡಿ, ಇವು ಎರಡೂ ಏನಾಗುತ್ತೆ ಅಂದರೆ ಸೆಟ್ಟಿಂಗ್ ಪ್ರಾಪರ್ಟಿ ಇದೆ ಇದರಲ್ಲಿ ಆಯಿತಾ. ಇವು ಸೆಟ್ಟಿಂಗ್ ಪ್ರಾಪರ್ಟಿ. ಮತ್ತು C2S ಮತ್ತು C3S ಇವು ಎರಡೂ ಏನಂತಂದರೆ ಸ್ಟ್ರೆಂತ್ ಪ್ರಾಪರ್ಟಿ. ಇವು ಎರಡೂ 70% ಇರುತ್ತೆ ರೈಟ್. C3S ನಮಗೆ ಏನು ಕೊಡುತ್ತೆ ಅಂದರೆ ನಾರ್ಮಲ್ ಫಸ್ಟ್ ಫ್ಯೂ ಡೇಸ್ ಸ್ಟ್ರೆಂತ್ ಕೊಡುತ್ತೆ. ಅದೇ C2S ಅಲ್ಟಿಮೇಟ್ ಸ್ಟ್ರೆಂತ್ ಕೊಡುತ್ತೆ. ಇಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಮುಗೀತು. ಕಾಂಪೌಂಡ್ಸು ಎಲ್ಲ ಬಂದ್ಬಿಡ್ತಿದ್ರಲ್ಲಿ. ಓಕೆ, ಅರ್ಥ ಆಯ್ತಾ? ನಾನು ರಿಲೇಟೆಡ್ ಅದ್ರದ್ದು ಏನೇನು ಕ್ವಶನ್ಸ್ ಇದೆ ಅದನ್ನು ಹೇಳ್ತಾ ಇದ್ದೀನಿ ಆಯಿತಾ. ಅಂದರೆ ನಿಮಗೆ ಬೇರೆ ನೀವು ಯಾವಾಗ ಓದುವಾಗ ನಿಮಗೂ ನೆನಪಿರಬೇಕು. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಮೋಸ್ಟ್ ಕಾಮನ್ ಅಲ್ಟರ್ನೇಟಿವ್ ಟು ಸಿಮೆಂಟ್ ಇನ್ ಕಾಂಕ್ರೀಟ್? ಯಾವುದಿದೆ ಆಲ್ಟರ್ನೇಟಿವ್? ಸ್ಲ್ಯಾಗು, ಫ್ಲೈ ಆ್ಯಶು, ಲೈಮ್, ಆಸ್ಫಾಲ್ಟ್. ಸೊ ಆಸ್ಫಾಲ್ಟು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಸಿಮೆಂಟಿಂದ ಆಲ್ಟರ್ನೇಟಿವ್ ರೈಟ್. ಸೊ ಆಸ್ಫಾಲ್ಟ್ ಬಗ್ಗೆ ಆಲ್ರೆಡಿ ಥಿಯರಿ ಕ್ಲಾಸಸ್ ಮಾಡಿದ್ದೀವಿ. ಆಸ್ಫಾಲ್ಟ್ ಬೇರೆ ರೈಟ್, ಬಿಟಮನು, ಟಾರು, ಅದ್ರದ್ದು ಡಿಫ್ರೆನ್ಸ್ ಏನಿದೆ, ಟೈಪ್ಸ್ ಏನಿದೆ, ಪ್ರಾಪರ್ಟೀಸ್ ಏನಿದೆ ಎಲ್ಲ ಡಿಸ್ಕಸ್ ಆಗಿದೆ ಆಲ್ರೆಡಿ ರೈಟ್. ಸೊ ಆಸ್ಫಾಲ್ಟ್ ಈಸ್ ಅನ್ ಹೈಲಿ ಸಿಮೆಂಟೇನಿಯಸ್ ಮಟೀರಿಯಲ್. ಇಟ್ ಪಾಸೆಸಸ್ ಆಲ್ಮೋಸ್ಟ್ ಆಲ್ ಕ್ವಾಲಿಟೀಸ್ ಆಫ್ ಸಿಮೆಂಟ್ ಆ್ಯಂಡ್ ಇಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಎನ್ ಆಲ್ಟರ್ನೇಟಿವ್ ಟು ಸಿಮೆಂಟ್. ಓಕೆ, ಅರ್ಥ ಆಯ್ತಾ ಈ ಕ್ವಶನು? ಅಂದರೆ ಇದು ಸ್ವಲ್ಪ ರಿಲೇಟೆಡ್ ಏನಂದರೆ ನ್ಯೂ ಕ್ವಶನ್ಸ್ ಅನ್ಬೋದು. ಯಾಕೆಂದರೆ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆನೂ ಕ್ವಶನ್ಸ್ ಕೇಳ್ತಾರೆ, ಅದು ನಿಮಗೆ ಗೊತ್ತಿರಬೇಕು. ಅಂದರೆ ಯು ಮಸ್ಟ್ ಬಿ ಅಪ್ಡೇಟೆಡ್ ಇರ್ಬೇಕು ನೀವು ಎಲ್ಲ ನಾಲೆಜಲ್ಲಿ ಆಯಿತಾ. ಸೊ ಆ ಕ್ವಶನ್ಸು ನಾನು ಕವರ್ ಮಾಡ್ತೀನಿ, ನೀವೇನು ಭಯ ಪಡ್ಕೋಬೇಡಿ. ಡ್ಯಾಶ್ ಈಸ್ ಯೂಸ್ ಟು ಎನ್ಶೋರ್ ದ್ಯಾಟ್ ದ ಥಿಕ್ನೆಸ್ ಆಫ್ ದಿ ಪ್ಲಾಸ್ಟರಿಂಗ್ ಈಸ್ ಯೂನಿಫಾರ್ಮ್ ರೈಟ್. ಡ್ಯಾಶ್ ಈಸ್ ಯೂಸ್ ಟು ಎನ್ಶೋರ್ ದಟ್ ದ ಥಿಕ್ನೆಸ್ ಆಫ್ ದಿ ಪ್ಲಾಸ್ಟರಿಂಗ್ ಈಸ್ ಯೂನಿಫಾರ್ಮ್. ಸೊ ಇದಕ್ಕೆ ಏನಂತಾರೆ? ಪಿವಟ್ ಪಾಯಿಂಟ್ ಅಂತಾರ, ಬೆಂಚ್ ಮಾರ್ಕ್ ಅಂತಾರ, ಬುಲ್ ಪಾಯಿಂಟ್ ಅಂತಾರ, ಬುಲ್ ಮಾರ್ಕ್ ಅಂತಾರ. ಅಂದರೆ ಒಂದು ಪ್ಲಾಸ್ಟರಿಂಗ್ ವಾಲ್ ಕಂಪ್ಲೀಟ್ ಮಾಡಿದ್ಮೇಲೆ ಮಾರ್ಕ್ ಮಾಡ್ತಾರೆ ಇದು ಕಂಪ್ಲೀಟ್ ಆಗಿದೆ ಅಂತ, ಯೂನಿಫಾರ್ಮ್ ಇದೆ ಥಿಕ್ನೆಸ್ಸು ಅಂತ ಮಾರ್ಕ್ ಮಾಡ್ತಾರೆ. ಅದು ಯಾವ ಪಾಯಿಂಟು ಹೇಳ್ಬೋದಾ? ಸೊ ಅದನ್ನು ಬುಲ್ ಮಾರ್ಕ್ ಅಂತಾರೆ. ಸೊ ಬುಲ್ ಮಾರ್ಕ್ ಈಸ್ ಪ್ರೊವೈಡೆಡ್ ಎಟ್ ಸ್ಪೆಸಿಫಿಕ್ ಡಿಸ್ಟೆನ್ಸ್ ಟು ಮೇಕ್ ಶೋರ್ ದ್ಯಾಟ್ ದ ರಿಕ್ವೈರ್ಡ್ ಥಿಕ್ನೆಸ್ ಆಫ್ ಪ್ಲಾಸ್ಟರಿಂಗ್ ಈಸ್ ಈವನ್ ಯೂನಿಫಾರ್ಮ್ ಥ್ರೂಔಟ್. ಇಟ್ ಈಸ್ ಅ ಸ್ಮಾಲ್ ರೆಕ್ಟ್ಯಾಂಗ್ಯುಲರ್ ಆರ್ ಹೆಕ್ಸಾಗೋನಲ್ ಮಾರ್ಕ್. ರೆಕ್ಟ್ಯಾಂಗ್ಯುಲರ್ ಆರ್ ಹೆಕ್ಸಾಗೋನಲ್ ಮಾರ್ಕ್ ಇರುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಸೊ ಇದು ಬಂದ್ಬಿಟ್ಟು ಯಾವುದು ಪ್ಲಾಸ್ಟರಿಂಗ್ ಬಗ್ಗೆ ಇದೆ ಕ್ವಶನ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅನ್ ಕ್ಯಾಲ್ಕುಲೇಷಸ್ ರಾ ಮಟೀರಿಯಲ್ ಯೂಸ್ ಇನ್ ದ ಸಿಮೆಂಟ್ ಪ್ರೊಡಕ್ಷನ್? ನೋಡಿ, ಸಿಮೆಂಟ್ ಪ್ರೊಡಕ್ಷನಲ್ಲಿ ಎರಡು ಮಟೀರಿಯಲ್ ಯೂಸ್ ಮಾಡ್ತಾರೆ. ಒಂದು ನಿಮಿಷ, ಇದು ಸಿಮೆಂಟ್ ಪ್ರೊಡಕ್ಷನಲ್ಲಿ ಎರಡು ಮಟೀರಿಯಲ್ ಯೂಸ್ ಮಾಡ್ತಾರೆ. ಒಂದು ಕ್ಯಾಲ್ಕುಲೇಷಸ್ಸು, ಒಂದು ಅರ್ಜಿಲೇಷಸ್ಸು. ಸೊ ಅರ್ಜಿಲೇಷಸ್ ಅಂದರೆ ಯಾವತ್ತು ಕ್ಲೇ ಮಟೀರಿಯಲ್, ಕ್ಲೇ ಇಸ್ ಅ ಪ್ರಿಡಾಮಿನೆಂಟ್ ಫ್ಯಾಕ್ಟರ್ ಇರುತ್ತೆ. ಕ್ಯಾಲ್ಕುಲೇಷಸ್ ಅಂದರೆ ಕ್ಯಾಲ್ಶಿಯಂ ಇಸ್ ಅನ್ ಪ್ರಿಡಾಮಿನೆಂಟ್ ಫ್ಯಾಕ್ಟರ್ ರೈಟ್. ಸೊ ಇದರಲ್ಲಿ ನೋಡಿ ಸಿಮೆಂಟ್ ರಾಕು, ಲೈಮ್ ಸ್ಟೋನು, ಮರೈನ್ ಶೆಲ್ಸ್ ನೋಡಿ, ಇವೆಲ್ಲ ಏನಿದೆ ಅಂತಂದರೆ ಇವೆಲ್ಲ ಏನಿದೆ ಕ್ಯಾಲ್ಕುಲೇಷಸ್ ರಾ ಮಟೀರಿಯಲ್ಸ್ ಇದೆ. ಓಕೆ, ಸೊ ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್. ಮೇಲ್ಗಡೆ ಇವರೆಲ್ಲ ಯೂಸ್ ಮಾಡ್ತಾರೆ. ಈಗ ನೋಡಿ, ಕ್ಯಾಲ್ಕುಲೇಷಸ್ ಮಟೀರಿಯಲ್ಸ್ ಆರ್ ಕಂಪೋಸ್ ಆಫ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಐದರ್ ಪಾರ್ಟ್ಲಿ ಆರ್ ಫುಲ್ಲಿ ಆರ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಮೆಂಟ್ ಕ್ಯಾಲ್ಕುಲೇಷಸ್ ಮಟೀರಿಯಲ್ಸ್ ಆರ್ ಸಿಮೆಂಟ್ ರಾಕ್ ಲೈಕ್ ಲೈಮ್ ಸ್ಟೋನ್, ಚಾಲ್ಕ್, ಮರೈನ್ ಶೆಲ್ಸ್ ಆ್ಯಂಡ್ ಮಾರ್ಲ್. ಸೊ ಇದೆಲ್ಲ ಯೂಸ್ ಮಾಡ್ತಾರೆ ಸಿಮೆಂಟ್ ಮ್ಯಾನುಫ್ಯಾಕ್ಚರಲ್ಲಿ. ಇನ್ ಸಿಮೆಂಟ್ ಪ್ರೊಡಕ್ಷನ್ ಅರ್ಜಿಲೇಷಸ್ ಮಟೀರಿಯಲ್ ಯಾವ್ಯಾವ್ದು ಯೂಸ್ ಮಾಡ್ತಾರೆ? ಕ್ಲೇ, ಶೇಲು, ಸ್ಲ್ಯಾಗು, ಸ್ಲೇಟು ಇವೆಲ್ಲ ಯೂಸ್ ಮಾಡ್ತಾರೆ. ಸೊ ಅರ್ಜಿಲೇಷಸ್ ಮಟೀರಿಯಲ್ಸ್ ಆರ್ ದೋಸ್ ಇನ್ ವಿಚ್ ದೆ ಕ್ಲೇ ಇಸ್ ಎ ಪ್ರಿಡಾಮಿನೆಂಟ್ ಫ್ಯಾಕ್ಟರ್. ಇಷ್ಟೇ ನೆನ್ಪಿಡೋದಿದೆ, ಕ್ಯಾಲ್ಕುಲೇಷಸ್ಸು, ಅರ್ಜಿಲೇಷಸ್ಸು ಮತ್ತು ಮಟೀರಿಯಲ್ ಯಾವ್ಯಾವ್ದು ಯೂಸ್ ಮಾಡ್ತಾರೆ. ಅರ್ಥ ಆಗ್ತಿದೆ ಅಲ್ಲ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಪಿಕಪ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ನೋಡಿ, ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದಿದೆ ಫಾಲೋ ಮಾಡಿ.
ಅದನ್ನು ಓದಬೇಕು. ಹೈ ಪರ್ಸೆಂಟೇಜ್ ಆಫ್ C3S ಆ್ಯಂಡ್ ಲೋ ಪರ್ಸೆಂಟೇಜ್ ಆಫ್ C2S ಆರ್ ಕಾಸ್ ರ್ಯಾಪಿಡ್ ಹಾರ್ಡನಿಂಗ್. ರೈಟ್. ಸೊ ಇದು ರ್ಯಾಪಿಡ್ ಹಾರ್ಡನಿಂಗ್ ಆಗ್ಬೋದಾ ಇದರಿಂದ? ರೈಟ್. ಸೊ ರ್ಯಾಪಿಡ್ ಹಾರ್ಡನಿಂಗ್ ಆಗ್ಬೋದಾ ಹೇಳ್ಬೋದಾ ನೀವು? C3S ಕಂಟೆಂಟ್ ಜಸ್ಟ್ ಹೇಳಿದ್ದೆ ನೋಡಿ, C3S ಮತ್ತು C2S ಕಂಟೆಂಟು ರೈಟ್ ಆಲ್ಮೋಸ್ಟ್ 70% ಇರುತ್ತೆ. ರೈಟ್. ಸೊ ಅಂದರೆ 70% ಇರುತ್ತೆ ಅಂದರೆ ಅವು ರ್ಯಾಪಿಡ್ ಅಂದರೆ ಅವು ಸ್ಟ್ರೆಂತ್ನ ಡಾಮಿನೇಟ್ ಮಾಡುತ್ತೆ. ಸೊ ಹಾರ್ಡನಿಂಗ್ ಅದರಿಂದನೇ ಆಗುತ್ತೆ. ಸೊ ಈ ಆಪ್ಷನ್ನು ಕರೆಕ್ಟ್ ಆಗಿದೆ. ಹೈ ಪರ್ಸೆಂಟೇಜ್ ಆಫ್ C3S ಆ್ಯಂಡ್ ಲೋ ಪರ್ಸೆಂಟೇಜ್ ಆಫ್ C2S ಮೇಕ್ ದ ಸಿಮೆಂಟ್ ಲೆಸ್ ರೆಸಿಸ್ಟೆನ್ಸ್ ಟು ಕೆಮಿಕಲ್ ಅಟ್ಯಾಕ್. ಯಾಕಂದರೆ ಇಲ್ಲಿ ಸಿಲಿಕಾ ಕಂಟೆಂಟ್ ಜಾಸ್ತಿ ಆಗಿಬಿಡುತ್ತೆ. ಯಾವುದು ಸಿಲಿಕಾ ಕಂಟೆಂಟ್ ಜಾಸ್ತಿ ಆದಾಗ ಏನಾಗುತ್ತೆ, ಶ್ರಿಂಕೇಜ್ ಜಾಸ್ತಿ ಆಗಿಬಿಡುತ್ತೆ. ಸೊ ಶ್ರಿಂಕೇಜ್ ಆದರೆ ಏನಾಗುತ್ತೆ, ಕೆಮಿಕಲ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಇರುತ್ತೆ, ಆಮೇಲೆ ವಾಲ್ಯೂಮ್ ಚೇಂಜಸ್ ಆಗೋ ಚಾನ್ಸಸ್ಸು ಇರುತ್ತೆ. ಲೋ ಪರ್ಸೆಂಟೇಜ್ ಆಫ್ C3S ಆ್ಯಂಡ್ ಹೈ ಪರ್ಸೆಂಟೇಜ್ ಆಫ್ C2S ರೈಟ್ ಕಂಟ್ರಿಬ್ಯೂಟ್ ಟು ಸ್ಲೋ ಹಾರ್ಡನಿಂಗ್. ಕರೆಕ್ಟ್ ಆಗಿದೆ. ಯಾಕೆಂದರೆ C3S ನೀವು ಯಾವಾಗ ರೆಡ್ಯೂಸ್ ಮಾಡಿದ್ರೆ C2S ಏನು ಕೆಲಸ ಮಾಡುತ್ತೆ ಹೇಳಿ, ಇದು ಅಲ್ಟಿಮೇಟ್ ಸ್ಟ್ರೆಂತ್ ಮಾಡುತ್ತೆ C2S ಯಾವತ್ತೂ. ರೈಟ್. ಸೊ C2S ಏನು ಕೆಲಸ ಮಾಡುತ್ತೆ ಅಂದರೆ ಇದು ಅಲ್ಟಿಮೇಟ್ ಸ್ಟ್ರೆಂತ್ ಕೊಡುತ್ತೆ. C3S ಏನಂದರೆ ಬಿಗಿನಿಂಗ್ ಸ್ಟ್ರೆಂತ್, ಅಂದರೆ 7 days to 10 days ಒಳಗೆ ಏನು ಸ್ಟ್ರೆಂತ್ ಇರುತ್ತಲ್ಲ ಅದು C3S ಕೊಡುತ್ತೆ. ಕರೆಕ್ಟ್ ಆಯಿತಾ? ಸೊ ಈ ಆಪ್ಷನು ಕರೆಕ್ಟ್ ಆಗಿದೆ. ಸೊ ಇವಾಗ ಈ ಆಪ್ಷನು ಮತ್ತು ಈ ಆಪ್ಷನು ಎಲ್ಲ ಆಪ್ಷನು ಕರೆಕ್ಟ್ ಆಗಿದೆ ಅಂತ ನಾನು ಹೇಳ್ತಾ ಇರೋದು. ಇದು ನೀವು ಅರ್ಥ ಮಾಡ್ಕೋಬೇಕಂದ್ರೆ ಬೋಗಸ್ ಕಂಪೌಂಡ್ ಓದಿರಬೇಕು. ಸಿಮೆಂಟೆಲ್ಲ ಆಲ್ರೆಡಿ ಮುಗಿಸಿದ್ದೀನಿ. ಹೋಗಿ ಮೇಲ್ಗಡೆ ಐ ಬಟನಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿದ್ರೆ ಎಲ್ಲ ವಿಡಿಯೋ ಸಿಗುತ್ತೆ. ಆಯಿತಾ? ಇದೇ ಸ್ವಲ್ಪ ಥಿಯರಿ ಇದೆ, ನೋಡ್ಕೊಳ್ಳಿ. ಸೇಮ್ ಅದೇ ಇರುತ್ತೆ ಮತ್ತೆ. ನೆಕ್ಸ್ಟ್, ಫಾರ್ ಕನ್ಸ್ಟ್ರಕ್ಷನ್ ಆಫ್ ಸ್ಟ್ರಕ್ಚರ್ ಇನ್ ಸಿ ವಾಟರ್ ದ ಸಿಮೆಂಟ್ ಜನರಲಿ ಪ್ರಿಫರ್ಡ್ ಈಸ್. ಸೊ ಕನ್ಸ್ಟ್ರಕ್ಷನ್ ಆಫ್ ಸಿ ವಾಟರಲ್ಲಿ ಹೇಳಿದ್ದೆ ಆಲ್ರೆಡಿ. ಯಾವ್ದು ಮಾಡ್ತಾರೆ? ಕ್ವಿಕ್ ಸೆಟ್ಟಿಂಗ್ ಸಿಮೆಂಟ್ನ ಯೂಸ್ ಮಾಡ್ತಾರೆ. ರೈಟ್. ಸಿ ವಾಟರಲ್ಲಿ ಯಾವ್ದು ಮಾಡ್ತಾರೆ? ಕ್ವಿಕ್ ಸೆಟ್ಟಿಂಗ್ ಸಿಮೆಂಟ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಓಕೆ. ಸೊ ರೋಡ್ ರಿಪೇರ್ ಆಫ್ ರೋಡ್ಗೆ ಯಾವ್ದು ಮಾಡ್ತಾರೆ ಹೇಳ್ಬೋದಾ? ರಿಪೇರ್ ಆಫ್ ರೋಡ್ ಕಮೆಂಟ್ ಮಾಡಿ ಎಲ್ಲರೂ. ರಿಪೇರ್ಡ್ ಆಫ್ ರೋಡ್ಗೆ ಯಾವ ಸಿಮೆಂಟ್ ಯೂಸ್ ಮಾಡ್ತೀರಾ? ರೈಟ್. ಸೊ ಇಫ್ ಯು ವಾಂಟ್ ಟು ರಿಪೇರ್ ಎ ರೋಡ್ಸ್, ವಿಚ್ ಟೈಪ್ ಆಫ್ ಸಿಮೆಂಟ್ ಯು ವಿಲ್ ಯೂಸ್? ಜಸ್ಟ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ನೆಕ್ಸ್ಟ್ ಕ್ವೆಶನ್. ದ ಕಾಂಪೌಂಡ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಸಿಮೆಂಟ್ ಅಬ್ರಿವೇಟೆಡ್ ಬೈ C3A ರಿಪ್ರೆಸೆಂಟ್. C3A ಅಂದರೆ ಏನು ರೀ? ಕ್ಯಾಲ್ಶಿಯಂ ಅಲ್ಯುಮಿನೇಟ್, ಟ್ರೈ ಕ್ಯಾಲ್ಶಿಯಂ ಸಿಲಿಕೇಟ್. ಓಕೆ. C3A ಇದಲ್ಲ. ಓಕೆ. ಇದು ನೋಡಿ ಮಿಸ್ಟೇಕ್ ಆಗಿದೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. C3A ಅಂತ ಕೇಳಿದ್ರೆ. ಸೊ C3A ಅಂದರೆ ಟ್ರೈ ಕ್ಯಾಲ್ಶಿಯಂ ಅಲ್ಯುಮಿನೇಟ್ ಇದೆ. ಓಕೆ. ಟ್ರೈ ಕ್ಯಾಲ್ಶಿಯಂ ಅಲ್ಯುಮಿನೇಟ್, ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಆನ್ಸರ್ ಇದ್ರ ಮಾಡೋದ್ರಲ್ಲಿ. C3A ಅಂದರೆ ನಮ್ಗೆ ಗೊತ್ತಿದೆಯಲ್ಲ, ಇವಾಗ ಜಸ್ಟ್ ಹೇಳಿದೆ. C3A ಮತ್ತು C4AF ಇವೆರಡು ಸೆಟ್ಟಿಂಗ್ ಬಗ್ಗೆ ಮಾತಾಡುತ್ತೆ. C3S ಮತ್ತು C2S ಎರಡು ಸ್ಟ್ರೆಂತ್ ಬಗ್ಗೆ ಮಾತಾಡುತ್ತೆ. ಜಸ್ಟ್ ರಿಮೆಂಬರ್ ಇಟ್ಕೊಳ್ಳಿ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಡೋಂಟ್ forget to subscribe our channel. Our channel name is Civil Sudhir. And thank you all my dear friends. ಇದೇ ಥರ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ನೀವು ಕನ್ನಡದಲ್ಲಿ ಮಾಡಿ ಅಂದರೆ ಕನ್ನಡದಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ವಿಡಿಯೋ ಮಾಡಿದ್ರು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ನಾಳೆಯಿಂದ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನನಗೆ ಹೇಳಬೇಕು ನೀವು. ನಿಮಗೆ ವೀಡಿಯೋಸ್ ಬೇಡ ಅಂದರೆ ನಾನು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾಡ್ತೀನಿ. ಯಾಕೆಂದರೆ ನೀವು ಯಾರೂ ನೋಡ್ತಾ ಇಲ್ಲ. ಅದಕ್ಕೆ ನಿಮ್ಗೆ ಯಾರ್ಯಾರಿಗೆ ಯಾವುದೇ ಥರದ ಮತ್ತೆ ನಾನು ನಿನ್ನೆ ಆಯಿತಾ, ನಾನು ಟೆಲಿಗ್ರಾಮ್ ಚಾನಲಲ್ಲಿ ಎಷ್ಟೋ ಜನ ಕೇಳ್ತಾ ಇದ್ದೀನಿ ರಿಪ್ಲೈ ಮಾಡಿ ಅಂತ, ಒಬ್ಬರು ರಿಪ್ಲೈ ಮಾಡ್ತಾ ಇಲ್ಲ. ರೈಟ್. ನೋಡಿ, ಪ್ರಾಪರ್ ರೆಸ್ಪಾನ್ಸ್ ಕೊಡಿ, ನಿಮಗೋಸ್ಕರನೇ ಮಾಡ್ತಾ ಇರೋದು. ರೈಟ್. ಪ್ರಾಪರ್ ರೆಸ್ಪಾನ್ಸ್ ಯಾರೂ ಮಾಡಲ್ಲ. ಟೆಲಿಗ್ರಾಮ್ ಚಾನಲ್ ಇಷ್ಟೊಂದು ಜನ ಇದ್ದೀರಾ, ರೆಸ್ಪಾನ್ಸ್ ಕೊಡಿ. ಏನೇ ನಾನು ಕ್ವಶನ್ ಕೇಳಿದ್ರು ಸ್ವಲ್ಪ ರಿಪ್ಲೈ ಮಾಡಿ ಆಯಿತಾ. ನಿಮ್ಮ ಟೈಮ್ ಓಕೆ, ನಿಮ್ಮಲ್ಲಿ ಟೈಮ್ ಇಲ್ಲ ಅಂದರೂ ಸ್ವಲ್ಪ ಟೈಮ್ ನಮಗೋಸ್ಕರ ತೆಗೆದ್ಬಿಟ್ಟು ನಾನು ಏನೇ ಕ್ವಶನ್ ಕೇಳ್ತೀನಿ ಅದನ್ನು ಸ್ವಲ್ಪ ರಿಪ್ಲೈ ಮಾಡಿ. ನಾನೇನು ನಿಮಗೆ ಆರ್ಡರ್ ಮಾಡ್ತಾ ಇಲ್ಲ, ಜಸ್ಟ್ ರಿಕ್ವೆಸ್ಟ್, ನಿಮಗೋಸ್ಕರ ನಾನು ಇನ್ನು ಮಾಡ್ತಾ ಇರೋದು. ಓಕೆ. ಯಾಕೆಂದರೆ ಮತ್ತೆ ಇಲ್ಲಿ ಯಾರ್ಯಾರ ಹತ್ರ KPSC ಕ್ವಶನ್ ಪೇಪರ್ ಇದೆಯಲ್ಲ, KPSC ಕ್ವಶನ್ ಪೇಪರ್ ಅವರೆಲ್ಲರೂ ಶೇರ್ ಮಾಡಿ. ಓಕೆ. ಥ್ಯಾಂಕ್ ಯು ಆಲ್.